ನಮ್ಗೆ ಪರಮನ್ ಮನೆ ಸೇಫ್ ಯಾವಾಗ್ಲೂ. ಪರಮ 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 ಪರಮ. ಗಿರಿಧರ ಯಾಕೋ ಇಷ್ಟೊಂದು ಗಾಬರಿ ಓಡ್ ಬರ್ತಿದ್ಯಾ? ಫುಲ್ ಟೆನ್ಷನ್ ಕಣೋ. ಯಾಕೋ ಲೇ ಯಾರ ಈ ಹುಡುಗಿ? ನಾನು ಇವ್ರ ಹೆಂಡತಿ ಉಷಾ ಅಂತ. ಉಷಾ ಅಂತ ಹೆಂಡತಿ ಅಂತನ? ಯಾವಾಗ ಮದ್ವೆ ಅದೇ? ದಿಢೀರ್ ಅಂತ ಮದ್ವೆ ಆಗತ್ ಕಣೋ. ಅಲ್ಲ ಕಣ, ಎಷ್ಟು ಸುಂದರವಾಗಿರೋ ಹುಡುಗಿನ ಮದ್ವೆ ಆಗಿದೆಯಾ, ಒಂದು ಮಾತು ನಮ್ಗೆ ಹೇಳ್ಬೇಕು ತಾನೆ? ಥ್ಯಾಂಕ್ ಯು ಸೋ ಮಚ್. ಯಾಕೆ? ಸುಂದ್ರಿ ಅಂದ್ರಲ್ಲ, ಸಡನ್ ಮದ್ವೆ ಫಿಕ್ಸ್ ಆಗಿ ಹೋಯ್ತು, ಯಾರನ್ನೂ ಕರಿಯಕ್ಕೆ ಆಗ್ಲಿಲ್ಲ, ತಪ್ಪು ತಿಳ್ಕೊಬೇಡಿ. ನೆಕ್ಸ್ಟ್ ಟೈಮ್ ಕರಿತೀನಿ ಕಣ. ಏನೋ ಮದ್ವೆ ಆಗಿರೋ ಹುಡುಗಿನ ಪಕ್ಕದಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಟೈಮ್ ಮದ್ವೆ ಕರಿತೀನಿ ಅಂತಿದ್ಯಲ್ಲ, ಏನೋ ಬಂದಿರೋ ದೊಡ್ಡ ರೋಗ ನಿಂಗೆ. ಅಯ್ಯೋ, ಈಗ ಆಗಿರೋ ಒಂದ್ ಮದ್ವೆ ಅಂದ್ರೆ ಫುಲ್ ಪ್ರಾಬ್ಲಮ್ ಕಣೋ. ಪ್ರಾಬ್ಲಮ್ ಯಾಕೆ? ಇವ್ರು ನಿಮ್ ಫ್ರೆಂಡ್ ಗಿರಿಧರ್ ತಾನೆ? ಹೂನಮ್ಮ. ಇವ್ರ ತಂದೆ ಶಶಿಧರ್ ತಾನೆ? ಹೌದಮ್ಮ. ಇವ್ರ ತಾತ ಮುರಳೀಧರ್ ತಾನೆ? ಕರೆಕ್ಟ್ ಅಮ್ಮ. ಅವ್ರ ಮುತ್ತಾತ ದಾಮೋದರ್ ತಾನೆ? ಎತ್ತಮ್ಮ. ಯಾಕ್ರಿ ಇವ್ರ ಫ್ಯಾಮಿಲಿ ಅವರೆಲ್ಲ ದರ್ದರ್ ಅಂತ ಹೆಸರು ಇಟ್ಕೊಂಡಿದ್ದಾರೆ? ಮೋಸ್ಟ್ಲಿ ಇವ್ರದ್ದು ಡರ್ ಫ್ಯಾಮಿಲಿ ಇರ್ಬೇಕು, ಅದಕ್ಕೆ ಹೆಂಗ್ ಓಡ್ ಬಂದವ್ ನೋಡು. ಒಂದ್ ನಿಮಿಷ ಇರು, ಕೇಳ್ತೀನಿ. ಇಲ್ಲ ಗಿರಿಧರ, ಎಲ್ಲಾ ದರ್ರನ್ನ ಹೆಸರು ನಿಮ್ ಫ್ಯಾಮಿಲಿಗೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಒಂದ್ ವೇಳೆ ನಿನ್ಗೆ ಮಗ ಹುಟ್ಟಿದ್ರೆ ಏನಂತ ಹೆಸರಿಡ್ತೀಯಾ? ಮರಿದಾರ್. ಮಗಳು ಹುಟ್ಟಿದ್ರೆ ಚೂಡಿದಾರ್. ಇವ್ರು ಯಾರು? ನನ್ನ ಹೆಂಡತಿ ಅಂತ ಹೇಳ್ಬಿಡು. ನನ್ನ ಹೆಂಡತಿ. ಯಾಕಮ್ಮ? ನನ್ನ ಹೆಂಡತಿ. ಯಾಕಮ್ಮ? ಹೂನಮ್ಮ, ನನ್ನ ಹೆಂಡತಿನ. ಯಾಕಮ್ಮ? ನನ್ನ ಹೆಂಡತಿ. ನನ್ನ ಹೆಂಡತಿ. ಅಯ್ಯೋ, ನೀನು ಯಾಕಮ್ಮ ಹಿಂಗಂತಿದ್ಯಾ? ನಾನ್ಯಾರು ಅಂತ ಕೇಳಿದ್ರು ನನ್ನ ಹೆಂಡತಿ ಅಂತೀರಾ, ಅವ್ರು ಯಾರು ಅಂತ ಕೇಳಿದ್ರು ನನ್ನ ಹೆಂಡತಿ ಅಂತೀರಾ. ಅಯ್ಯೋ, ಅದು ಇವನೇ ಹೇಳಿದ್ದಮ್ಮ, ಏನಂತ? ನನ್ನ ಹೆಂಡತಿ ಅಂತ. ಮತ್ ನಾನ್ಯಾರು? ನನ್ನ ಹೆಂಡತಿ. ಅಯ್ಯೋ ಬಿಡ್ರಿ ಪಾಪ, ಅವ್ರನ್ನ ಯಾಕೆ ಅಷ್ಟೊಂದು ಗೋಳು ಹಾಕೋತೀರಾ? ನಾನು ಇವ್ರ ಹೊಸ ಹೆಂಡತಿ ಉಷಾ ಅಂತ. ಹೊಸ ಹೆಂಡತಿ ಅಂದ್ರೆ ಹಳೆ ಹೆಂಡತಿ ಹೋಗ್ತಿದ್ದಾರಾ? ಅಯ್ಯೋ ಸೊನ್ನೆನಮ್ಮ ನೀನು. ಒಂದು ಮದುವೆಗೆ ಅವ್ನಿಗೆ ಹೇಗಕ್ಕಾಗ್ತಾ ಇಲ್ಲ, ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಸಮಸ್ಯೆ ಇರೋ ಮದ್ವೆ ಕತೆ ಕೇಳೋದಕ್ಕೆ ಸಮೋಸ ತಿನ್ನಂಗಿರುತ್ತೆ. ನಿಮ್ ಕತೆನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಸರಿ. ಒಂದ್ ನಿಮಿಷ. ಕತೆನ, ನನಗ್ ಕತೆ ಕೇಳೋದು ಅಂದ್ರೆ ಸಖತ್ ಇಷ್ಟ. ಈಗ ಹೇಳಿ. ಇವಳು ವೇದ ಅಂತ, ನಮ್ಮ ಮನೆ ಮಗಳು. ಇವಳಿಗೆ ಮದ್ವೆ ವಿಷಯ ಕೇಳೋದು ಅಂದ್ರೆ 10 ಕಿವಿ. ಯಾರ್ಯಾರಿಗೆ ಎಲ್ಲೆಲ್ಲಿ ಮದ್ವೆ ಆಯ್ತು, ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ಶೋಭನ ಆಯ್ತು ಅಂತ ಕೇಳಿ ಖುಷಿ ಪಡೋ ಒಳ್ಳೆ ಹುಡುಗಿ. ಈಗ ಹೇಳ್ಕತೆ. ಆಕ್ಚುಲಿ ನಾನು ಉಷಾನ ಮದ್ವೆ ಆಗ್ಬೇಕು ಅಂತಿರ್ಲಿಲ್ಲ. ನಾನು ಅಷ್ಟೇ, ಯಾರನ್ನೂ ಪ್ರೀತಿಸಿರ್ಲಿಲ್ಲ. ನಾನು ಒಂದಿನ ರಸ್ತೆಲಿ ಬರ್ಬೇಕಾದ್ರೆ ಒಬ್ಬ ರೌಡಿ ನನ್ನನ್ನೇ ಗುರಾಯಿಸ್ತಿದ್ದ. ಮಂಜುಡಿಯರ್ ಕತೆ ಸ್ಟಾರ್ಟ್ ಆಯ್ತು, ಬೇಗ ಬಾರು. ಮಂಜು ಯಾಕಮ್ಮ? ತುಂಬಾ ಶೆಕೆ ಆಗ್ತಿದೆ. ಅಯ್ಯೋ, ನೀನ್ AC ಯಾಕಮ್ಮ ಆಗ್ತದೆ? ನಿಂಗೂ ಶೆಕೆ ಆಗ್ದಾಗ ಅವನ್ನೇ ಕರೆದು ತಣ್ಣಗೆ ಮಾಡ್ಕೊಳಮ್ಮ. ಎಂತ ಕತೆ? ಇವನು ಮಂಜು ಅಂತ ನನ್ ಬಾಯ್ ಫ್ರೆಂಡ್. ಇವತ್ತೆಲ್ಲ ನಾಳೆ ನಾನು ಇವನನ್ನೇ ಮದ್ವೆ ಆಗೋದು. ಕಾಣ್ತಾ ಇರುತ್ತೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ಯಾರ್ಯಾರ ಹಣೆನಲ್ಲಿ ಯಾರ್ಯಾರ ಹೆಸರು ಬರ್ದಿರತ್ತೋ ಗೊತ್ತಿಲ್ಲ, ಮದ್ವೆ ಆದ್ರೂ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಉಷಾ. ಒಂದೇ ಹುಡುಗಿ ಹೆಸರು ಹಣೆ ಮೇಲೆ ಬರಿಬಾರ್ದು ಅಂತಾನೆ ನಾನು ನಾಮ ಇಟ್ಕೊಂಡಿದ್ದು. ನೀನ್ ಸುಮ್ನೆ ಇರು, ನಿಮ್ ಕತೆ ಹೇಳಿ. ನಾನ್ ರೋಡಲ್ಲಿ ಬರ್ತಿದ್ದ, ಅಲ್ಲೊಬ್ಬ ರೌಡಿ ಇದ್ದ. ಅಣ್ಣ ನಿಂತ್ಕೊಳ. ಏನ ಅಣ್ಣ ನಿಂತವನೇ ಒಂದ್ ಸಲ್ಯೂಟ್ ಹೊಡೆದು ಹೋಗ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಅದು ನಿನ್ನ ಮೀಸೆ ನೋಡಿ ಭಯ ಆಗೋಯ್ತಣ್ಣ. ಯಾಕೋ ಗುಡು, ನನ್ನ ಮೀಸೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ ಅಂದ್ರ ಮಹಾರಾಜನ್ ತರ ಇದೆ ಅಣ್ಣ. ಮಹಾರಾಜ ಅಂದ್ರ ರಾವಣನ್ ತರ ಇದೆ ಅಣ್ಣ. ಅಯ್ಯೋ ಅಯ್ಯೋ. ಏಯ್ ನಿಂತ್ಕೊಳ. ನಾನಾ? ನೀನೇ. ಇನ್ನ ನಿಮ್ ತಾತನ? ಏಯ್ ಏನ ನನ್ ನೋಡ್ ನಗ್ತೀಯನ ನೀನು? ಅಲ್ಲ, ಅವ್ನು ನಿಮ್ಮನ್ನ ರಾವಣನ್ ತರ ಕಾಣಿಸ್ತೀರಾ ಅಂತ ಹೇಳ್ದಲ್ಲ, ಅದಕ್ಕೆ ನಗು ಬಂತು. ಏಯ್ ರಾವಣ ಅಂದ್ರೆ ರಾಕ್ಷಸ, ಭಯ ಪಡ್ಬೇಕು. ನನ್ನ ಮೀಸ ನೋಡಿ ಎಲ್ರೂ ಭಯ ಪಡ್ತಾರೆ. ನೀನ್ ಕಿಸಿತ್ಯಾ? ಒಳ್ಳೆ ಪೊದೆ ತರ ಮೀಸೆ ಬಿಡ್ಕೊಂಡಿದ್ದೀರಾ, ಅದನ್ನ ನೋಡಿ ಯಾರು ಎದ್ರಕಲ್ತಾರೆ. ಎದ್ರದ್ರೆ ನಿಮ್ ಮೆಂತಿ ಎದ್ರಬೇಕು ಅಷ್ಟೇ. ಏನಂದ? ಅಲ್ಲ ರೀ, ಇದೇ ತರ ಮೀಸೆ ಬಿಡ್ತಿದ್ರೆ ಅಲ್ಲಿ ಅಕ್ಕಿಗಳು ಜಿರಳೆಗಳು ಬಂದು ಗೂಡ್ ಕಟ್ಬಿಡ್ತಾವೆ. ಹುಷಾರಾಗಿರಿ. ನನ್ನ ಮೀಸೆಗೆ ಅವಮಾನ ಮಾಡ್ತೀಯ ನೀನು. ಬಾಗಲ್ಲ, ನೀನ್ ಮೀಸೆ ಕಟ್ಕೊಂಡು ನನ್ಗೇನಾಗ್ಬೇಕು? ನಾನ್ ಯಾವ ಗಡ್ಡ ಮೀಸೆಗೂ ಇದ್ರಲ್ಲ. ನೀನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಿನ್ನ ಮೀಸೆನ ಕಟ್ ಮಾಡ್ಬಿಡ್ತೀನಿ. ಹುಷಾರಾಗಿರೋ. ಅಷ್ಟೇ ಜನ ನಿನ್ಗೆ? ತಾಕತ್ತಿನ ಕಟ್ಬೇಡ. ಪಡ ಇಲ್ಲೇ. ಏಯ್ ಕಣ್ಮುಚ್ಕೋ. ಯಾಕೆ? ಕೂದ್ಲು ಕಣ್ಣೊಳಗ್ ಬೀಳ್ತದ, ಅದಕ್ಕೆ.
ಇವಾಗ ಕಂಡ್ಬಿಡು. ಯಾರಿದು? ನೀನೆ. ನನ್ ಮೀಸನ ಕಟ್ ಮಾಡ್ಬಿಟ್ಟೆ ನೀನು. ಎಷ್ಟು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿದ್ದೆ ಗೊತ್ತಾ? ಆ ಮೀಸನ ಕಟ್ ಮಾಡಿದ್ಯ ನೀನು. ನೀ ಕಟ್ ಮಾಡು ಅಂದ್ರೆ ನಾ ಕಟ್ ಮಾಡ್ದೆ. ತಗೋ ಇಟ್ಕೋ ನಿನ್ ಫೋಟೋ. ಇದುವರೆಗೂ ನನ್ನ ಮೀಸೆ ಬಗ್ಗೆ ಮಾತಾಡೋ ಧೈರ್ಯನೂ ಯಾರಿಗೂ ಇರ್ಲಿಲ್ಲ. ಅಂತರಲ್ಲಿ ನೀನು ನನ್ನ ಮೀಸೆ ಕಟ್ ಮಾಡ್ದಲ್ಲ, ಅಷ್ಟು ಧೈರ್ಯ ನನ್ಗೆ? ನಾವ್ ಅವಾಗ್ಲೇ ಹೇಳಿಲ್ವಾ ನಾವ್ ಯಾರಿಗೂ ಎದುರೋದೇ ಇಲ್ಲ ಅಂತ? ಶಬಾಷ್. ಯಾರು ಮುಟ್ದೇ ಇರೋ ನನ್ನ ಮೀಸೆನ ಕಟ್ ಮಾಡಿದ್ಯಾ ಅಂದ್ರೆ ನೀನ್ ಧೈರ್ಯನ ಮೆಚ್ಚಲೇಬೇಕು. ಬಲ ಗಂಡ್ಸು ಕಡೋ ನೀನು. ನಾನ್ ನಿನ್ಗೊಂದು ಸನ್ಮಾನ ಮಾಡ್ಬೇಕು. ಮಾಡು, ಯಾರ್ ಬೇಡ ಅಂತಾರೆ? ನಂಗ್ ಭಯನೇ ಇಲ್ಲ. ಮಾಡ್ತೀನಿ. ನೋಡು, ಇದು ನನ್ನ ಮನೆ ಅಡ್ರೆಸ್. ನಮ್ಮ ಮನೆಗೆ ಹೋಗು. ನನ್ನ ತಮ್ಮ ಚರಣ್ ಇರ್ತಾನೆ, ಅವನಿಗೆ ಲೆಟ್ರ್ ಕೊಡು, ನಿನಗೆ ಸನ್ಮಾನ ಮಾಡ್ತಾನೆ. ಚರಣ್ ಅವ್ರೆ ಯಾರ್ ಬೇಕಾಗಿತ್ತು? ಚರಣ್ ಅವ್ರನ್ನ ನೋಡ್ಬೇಕಾಗಿತ್ತು. ಚರಣ್ ನಮ್ಮಣ್ಣ, ಕುತ್ಕೊಳ್ಳಿ. ಕರಿತೀನಿ. ಅಣ್ಣ ಅಣ್ಣ, ಏನ್ ವಿಷಯ? ಅವ್ರನ್ನೇ ನೋಡ್ಬೇಕಾಗಿತ್ತು. ಗಿಡ್ಡವ್ರು ಕಳ್ಸಿದ್ದಾರೆ. ಗಿಡ್ಡ ನಮ್ ದೊಡ್ಡಣ್ಣ. ಗಿಡ್ಡವ್ರು ಒಂದು ಲೆಟರ್ ಕೊಟ್ಟಿದ್ದಾರೆ. ಚರಣ್ ಅವ್ರು ಕೊಡ್ಬೇಕಾಗಿತ್ತು. ಕೊಡಿ ಇಲ್ಲಿ. ನನ್ನ ಅಣ್ಣ ನನ್ನ ಮದ್ವೆಗೋಸ್ಕರ ಒಬ್ಬ ಹುಡುಗನ ಹುಡುಕ್ತಾ ಇದ್ದ. ಇವನು ಚೆನ್ನಾಗಿದ್ದಾನೆ. ಬಹುಶಃ ಅದಕ್ಕೆ ಸಂಬಂಧಪಟ್ಟಿರೋ ವಿಷಯನೇ ಇರ್ಬೇಕು ಈ ಲೆಟ್ರಲ್ಲಿ. ತಮ್ಮ ಚರಣ್, ಈ ಪತ್ರ ತಂದವನಿಗೆ ವಿಷ ಕೊಡು. ಹಾ, ವಿಷನಾ? ಹುಡುಗ ಚೆನ್ನಾಗಿದ್ದಾನೆ. ನಾನು ಇವನ್ನೇ ಮದ್ವೆ ಆಗ್ಬೇಕು. ಗಿಡ್ಡ ಪೆಪ್ಪ ತಪ್ಪು ಬರ್ದ್ಬಿಟ್ಟಿದ್ದಾನೆ. ಉಷಾ ಅನ್ನೋ ಕಡೆ ವಿಷ ಅಂತ ಬರ್ದ್ಬಿಟ್ಟಿದ್ದಾನೆ. ನಾನು ತಿದ್ಬಿಡ್ತೀನಿ. ವಿ ಇರೋ ಕಡೆ ಊ ಮಾಡಿದ್ರೆ ಉಷಾ ಆಗತ್ತೆ. ಈಗ ಕರೆಕ್ಟ್ ಆಗಿದೆ. ಅದೇನೋ ಸನ್ಮಾನ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಯಾವಾಗ ಸನ್ಮಾನ? ಆಗತ್ತೆ ಇರಿ. ಅಣ್ಣ ಬಾ ಅಣ್ಣ. ಏನಮ್ಮ? ಇವನೇ ನಮ್ಮ ಅಣ್ಣ ಚರಣ್. ಅಣ್ಣ ನೋಡು, ದೊಡ್ಡಣ್ಣ ಲೆಟ್ರ್ ಕಳ್ಸಿದಾನೆ. ಏನೋ ಸನ್ಮಾನ ಮಾಡ್ತೀರಾ ಅಂತ ಹೇಳಿದ್ರು, ಮಾಡ್ಸ್ಕೊಳಕ್ಕೆ ಅಂತ ಬಂದೆ. ಆಯ್ತು, ನಮಗೂ ಒಂದು ತಾಪತ್ರ ತಪ್ತು. ಸಂಬಂಧ ಎಲ್ಲಿ ಹುಡುಕೋದು ಅಂತ ನಾವು ಒದ್ದಾಡ್ತಿದ್ದೀವಿ. ನಮ್ಮ ಗಿಡ್ಡನ ಹುಡುಕ್ಬಿಟ್ಟಿದ್ದಾರೆ. ಬೇಷ್ ರೆಡಿ ಆಗಿರಿ. ಸನ್ಮಾನಕ್ಕ? ಅಲ್ಲ, ಮದುವೆಗೆ. ಸನ್ಮಾನ ಅಂದ್ರೆ ಮದ್ವೆನಾ? ಈಗಲೇ ಮದುವೆ ಕಟ್ಟು ತಾಳಿ. ಲೇ ಗಿರಿಧರ, ನಿನ್ನ ಫ್ಲಾಶ್ ಬ್ಯಾಕ್ ಸೂಪರ್ ಆಗಿದೆ ಕಣ. ಯಾವ ಸಿನಿಮಾದಲ್ಲೂ ಈ ರೀತಿ ಫ್ಲಾಶ್ ಬ್ಯಾಕ್ ಹೇಳಕ್ಕಾಗಲ್ಲ, ಆ ರೀತಿ ಹೇಳ್ತಾ ಇದೀಯ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ, ಒಂದ್ ನಿಮಿಷ, ಬರೀ ಅವ್ರು ಮಾತ್ರ ಕತೆ ಕೇಳ್ಬೇಕಾ? ನಾವು ಕೇಳ್ತೀವಿ. ಕುತ್ಕೊಳ್ಳಿ ಮುಂದುವರ್ಸಿ. ಮುಂದುವರ್ಸ್ಲಾ? ಬೇಡ, ಹಿಂದೆ ವರ್ಷ ಹೇಳ. ಸರಿ, ನಾನ್ ಮದುವೆ ಆದ್ಮೇಲೆ ಆಮೇಲೆ ಸೆಟ್ಲ್ ಆಗ್ಬಿಟ್ಟೆ. ಒಳ್ಳೆ ಮನೆ, ಕೈ ತುಂಬಾ ದುಡ್ಡು, ಸುಂದರವಾಗಿರೋ ಹೆಂಡತಿ. ಅವ್ನ್ ರೌಡಿ ಆದ್ರೇನಂತೆ ನಾನ್ ಬಹಳ ಚೆನ್ನಾಗಿ ನೋಡ್ಕೊತಿದ್ದ. ಒಂದಿನ ಗಿಡ್ಡ ಬಂದ್ಬಿಟ್ಟ. ಬೆಂಕಿ ತರ ಬಂದ, ಬಿರುಗಾಳಿ ತರ ಬಂದ. ಗಿಡ್ಡ ಅಂದ್ರೆ ಈ ಚರಣ ಅಣ್ಣ ತಾನೆ? ಹೌದು, ನಮ್ ದೊಡ್ಡಣ್ಣ. ನಾವಿಬ್ರು ಜೋಡಿಯಾಗಿ ಕುತ್ಕೊಂಡು ಧರಣಿ ಮಂಡಲ ಹಾಡೇಡನ್ ನೋಡ್ಬಿಟ್ಟು ಅವ್ನು ಕೆಂಡ ಮಂಡಲ ಆಗ್ಬಿಟ್ಟ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ, ಮದ್ವೆ ಆಗೋಯ್ತಾ? ಹೌದಣ್ಣ, ನೋಡು ಬೇಕಾರೆ. ನೀ ತಲೆ ಬುದ್ಧಿ ಇಲ್ವೇನೋ? ಓದ ಕರೋಲ್ವೇನೋ ನಿನ್ಗೆ? ಮೊದಲು ಕನ್ನಡ ಕಾಯ್ಕೊಳ್ಳೋ. ಯಾಕೇನಾಯ್ತು? ನಾನೇನ್ ಮಾಡ್ದೆ? ಇವ್ನು ನನ್ಗೆ ಅವಮಾನ ಮಾಡಿದನು. ನನ್ನ ಮೀಸೆನ ಕತ್ತರಿಸಿದ್ದಾರೆ. ಇವ್ನಿಗೆ ವಿಷ ಕೊಡೋದ್ರೆ ಹುಷಾರ್ ಕೊಟ್ಟು ಮದುವೆ ಮಾಡಿದ್ಯಲ್ಲ. ಆದ್ರೆ ವಿಷ ಅಂತಾನೆ ಇತ್ತು, ವಿಷ ಅಂತ ಇದೆ. ನಾನು ನಿನ್ಗೇನ್ ಹೇಳಿದ್ದೆ? ಮಧ್ಯದಲ್ಲಿ ನಾನು ಪತ್ರ ತೆಗಿಬೇಡ ಅಂತ ಹೇಳಿದ್ದೆ ತಾನೆ? ಹಂಗೂ ತೆಗೆದು ತಿದ್ಬಿಡಿದ್ದೀನ ನೀನು. ಅವ್ರದ್ದೇನು ತಪ್ಪಿಲ್ಲ. ನಾನು ಗಿರಿಧರ್ನ ನೋಡ್ದೆ, ಹುಡುಗ ಸ್ಮಾರ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಂತ ವಿಷಯನ ಉಷಾ ಮಾಡಿದ್ದು ನಾನೇ. ಬಿಡ್ತೀನಿ ಅಣ್ಣ, ಅವ್ರನ್ನ ಬಿಡ್ತೀಯೋ ಇಲ್ವಾ? ಬಿಡಲ್ಲ. ಅಯ್ಯಪ್ಪ, ಅಯ್ಯಲೇ. ಹಿಂಗೆ ಅವ್ರು ಹೊಡೆದೆ ತಪ್ಪಿಸ್ಕೊಂಡ್ ಬಂದ್ವಿ. ವಾಸ್ತು ಪ್ರಕಾರ ನೀವು ಮದ್ವೆ ಆಗಿದ್ದೀರಾ, ಅದಕ್ಕೆ ನಿಮ್ಗೇನು ಆಗಿಲ್ಲ. ಆ ದೇವ್ರ ರಕ್ಷೆ ನಿಮ್ ಮೇಲಿದೆ.
ಜಿಲೇಬಿ ಕೊಡ್ತಾರಾ? ಇಲ್ಲ. ರೌಡಿ ಮನೇಲಿ ವಾಸ್ತು ಇರುತ್ತಾ? ಇಲ್ಲಪ್ಪ. ಆದ್ರೆ ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ. ಕಿತ್ತು ಕಾಗೆ ಹಾಕ್ಬಿಡ್ತೀನಿ. ವಾಸ್ತುನು ಇಲ್ಲ, ಮಣ್ಣು ಇಲ್ಲ. ಇವ್ರ ಮನೇಲಿರೋ ಲಾಂಗೋ ಮಚ್ನ ನೋಡಿ ವಾಸ್ತು ನಿನ್ನ ವಾಸ್ತು ತರ ಗಡಗಡ ಅಂತ ನಡಿಗೆ ಎದುರಿ ಓಡ್ಬಿಟ್ಟಿರುತ್ತೆ. ಲೇ ನಿನ್ನ ಕತೆ ಥ್ರಿಲ್ಲಿಂಗ್ ಆಗಿದೆ ಕಣ. ಗಿರಿಧರ್ ಅವ್ರೆ, ನಿಮ್ ಕತೆ ಕೇಳ್ತಾ ಇದ್ರೆ ಪುರಾಣ ನೆನ್ಪಾಯ್ತು. ಹೌದು, ಚಂದ್ರಹಾಸನ್ ಕತೆಲು ಹೀಗೆ ಆಗತ್ತೆ. ದುಷ್ಟ ಬುದ್ಧಿ ಅಂತ ಒಬ್ಬ ಬರ್ತಾನೆ. ಅವನು ಚಂದ್ರಹಾಸನ್ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿ ವಿಷ ಕೊಡು ಅಂತ ಪತ್ರ ಬರ್ದ್ ಕಳಿಸ್ತಾನೆ. ಆ ಪತ್ರ ವಿಷಮಿ ಅನ್ನೋ ರಾಜ್ಕುಮಾರಿ ಕೈಗೆ ಸೇರತ್ತೆ. ಅವಳು ಚಂದ್ರಹಾಸನ್ನ ನೋಡಿ ಇಷ್ಟಪಟ್ಟು ವಿಷದ ಪಕ್ಕ ಮೇ ಸೇರ್ಸಿ ವಿಷಮೆ ಕೊಡು ಅಂತ ತಿದ್ಬಿಡ್ತಾಳೆ. ಹಾಗಾಗಿ ಚಂದ್ರಹಾಸನ್ಗೆ ವಿಷಮಿ ಅನ್ನೋ ರಾಜ್ಕುಮಾರಿನ ಕೊಟ್ಟು ಮದ್ವೆ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ ರುಕ್ಮಿಣಿ. ಆ ಕತೆ ಈ ಕತೆ ಸೇಮ್ ಟು ಸೇಮ್ ಚಂದ್ರಹಾಸನ್ ಕತೆ. ಹಾಗಾದ್ರೆ ಚಂದ್ರಹಾಸನ್ ಕೊಲೆ ಮಾಡಿದಾಗೆ ಗಿರಿಧರ್ನು ಕೊಲೆ ಮಾಡಕ್ ಪ್ಲಾನ್ ಆಗಿರುತ್ತೆ. ಹ್ಞೂ ಕಣೋ, ನನಗೂ ಅದೇ ಭಯ ಆಗ್ತಿದೆ. ನನ್ನನ್ನು ಏನಾದ್ರೂ ಮಾಡಿ ಕೊಲೆ ಮಾಡ್ಬೇಕು ಅಂತ ಆ ಗಿಡ್ಡ ತೀರ್ಮಾನ ಮಾಡಿದ್ದಾನೆ ಕಣ. ಹೌದು, ನಮ್ಮ ಅಣ್ಣಂದ್ರಿಗೆ ಹೆದ್ರುಕೊಂಡು ನಾವ್ ಇಲ್ಲಿಗೆ ಬಂದ್ಬಿಟ್ವಿ. ಅಯ್ಯೋ ಪಾಪ. ನೀವೇ ನಮ್ ಚಿಕ್ಕಣ್ಣ ಚರಣ್ಣು ಒಳ್ಳೆಯವನೇ. ನಮ್ ದೊಡ್ಡಣ್ಣ ಇದನ್ನಲ್ಲ ಗಿಡ್ಡ, ಅಬ್ಬಬ್ಬಾ ಅವ್ನ್ ಮನ್ಸ್ ಮಾಡಿದ್ರೆ ಮುಗ್ದೇ ಹೋಯ್ತು. ಅದಿಷ್ಟು ಹಾಫ್ ಮರ್ಡರ್ ಮಾಡಿದನೋ ಅದೆಷ್ಟು ಫುಲ್ ಮರ್ಡರ್ ಮಾಡಿದನೋ ದೇವ್ರಿಗೆ ಗೊತ್ತು. ಅವ್ನ್ ಒಂದ್ಸತಿ ಕಣ್ಣಿಟ್ರೆ ಯಾರು ಉಳಿಯಲ್ಲ ಗೊತ್ತಾ? ರೀ ಪಾಪ, ಅವ್ರಿಗೇನಾದ್ರೂ ಸಹಾಯ ಮಾಡ್ರಿ. ಆ ಕಿರಾತಕರ ಕೈ ಸಿಕ್ ಹಾಕೊಂಡು ಹೆದರುತ್ತಿದ್ದಾರೆ. ಲೇ ವಾಸ, ನೀನ್ ರೌಡಿಯಾಗ ಎಷ್ಟು ಆಯ್ತಾ? ಪರಮ, ನೀನ್ ಮನೆ ಕೊಡ್ಸಿದ್ಯಲ್ಲ, ಅದನ್ನ ಕಾರ್ಪೊರೇಷನ್ ಅವ್ರು ಬಂದು ನೆಲಸಮ ಮಾಡಿದ್ರಲ್ಲ, ಅವತ್ತಿನ ನಾ ರೌಡಿನೇ. ಲೇ ನೀನೇನೋ ಏನೇ ಹೇಳಿದ್ರು ನನ್ ಜೋಬಲ್ಗೆ ಪಟಾಕಿ ಇಡ್ತೀಯಲ್ಲ. ಸ್ವಲ್ಪ ಸುಮ್ಮನೆ ಹಳಗೆಲ್ಲ ನೆನ್ಪಿಡ. ಈಗ ನೀನ್ ರೌಡಿಯಾಗ ಆಯ್ತು. ನೀವೇನೋ ರೌಡಿ ಆಗ್ತೀರಾ, ನಮ್ ಕತೆ ಏನು? ನ್ಯಾಯ ನೀತಿ ಧರ್ಮ ಮೂರು ಸೇರಿದ್ರೆ ಪರಮ. ಈ ಪರಮ ಸುಮ್ಮನೆ ಇದ್ರೆ ಹಂಸ, ತಿರುಗ್ ಬಿದ್ರೆ ಧ್ವಂಸ. ನಾನಿದ್ದೀನಿ, ತಲೆ ಕೆಡ್ಸ್ಕೊಂಬೇಡಿ. ನೀನ್ ನಮ್ಮ ಮನೇಲಿ ಆರಾಮಾಗಿದೆ, ಮಿಕ್ಕಿದ್ದು ನಾನ್ ನೋಡ್ತೀನಿ. ಏಯ್, ಆ ಗಿರಿಧರ ನುಡ್ಕಸು. ಅವನು ಹೆಣ ನನಗ್ ಬೇಕು. ಅವನು ಹೆಣ ನನ್ ಕಾಲ ಹತ್ರ ಬಂದು ಬಿದ್ದಿರ್ಬೇಕು. ನೋಡು, ನೀನೇನ್ ಮಾಡ್ತೇ ಗೊತ್ತಿಲ್ಲ. ರೌಡಿಗಳನ್ನೆಲ್ಲ ಕರ್ಸು, ಸುಪಾರಿ ಕೊಡು, ಆ ನನ್ ಮಗನ ಫಿನಿಶ್ ಮಾಡು. ಲಾಂಗ್ ಎತ್ತಿದ್ರೆ ಫಿನಿಶ್, ಮಚ್ಚತ್ತಿದ್ರೆ ಮಟಾಶ್, ಗಣ್ಣಿಟ್ರೆ ಡಮರ್, ಸೊಳ್ಳೆ ಕಚ್ಚಿದ್ರೆ ಭೀಮಾ. ಏಯ್, ಯಾರ ನೀವು? ನೋಡೋದ್ರೆ ಗೊತ್ತಾಗಲ್ವಾ? ಸುಪಾರಿ ಕಿಲ್ಲರ್ಸು. ದುಡ್ಡು ಕೊಟ್ರೆ ಯಾರನ್ನ ಬೇಕಾದ್ರೂ ಎತ್ತೀವಿ. ನಿನ್ ಡೀಲ್ ನೀನೇ ಕೊಟ್ಕೊಂಡ್ರೆ ನಿನ್ನೆ ಎತ್ಬಿಡ್ತೀವಿ. ನನ್ನನ್ನೆಲ್ಲ ಕಣೋ. ನನ್ನ ಬಾಮದ ಗಿರಿಧರ ಅಂತಿದ್ದಾನೆ, ಅವನ್ ಎತ್ಬೇಕು. ನೋಡು, ಸಮ್ಮತ ಕಟ್ಕೊಂಡು ನಮ್ಗೆ ಫೋಟೋ ತೋರಿಸ. ಅವನ್ ಫೋಟೋ ನೋಡು, ಸರಿಯಾಗಿ ನೋಡ್ಕೋ. ಎತ್ ಬಿಡ್ಬೇಕು ಇವ್ನ. ಓಕೆ, 1 ಲಕ್ಷ ಕೊಡು. 1 ಲಕ್ಷನಾ? 1 ಲಕ್ಷಕ್ಕೆ 1 ರೂಪಾಯಿ ಕಡಿಮೆ ಮಾಡಲ್ಲ. ಕೈ ಇಟ್ಟು ಮುಟ್ತು ಜನಮ್ಮ. 50,000 ಆಫ್ ಮಾಡ್ರು, 1 ಲಕ್ಷಕ್ಕೆ ಫುಲ್ ಮಾಡ್ರು. ತಲೆ ಕೆಟ್ಟಾಯ್ತು ಲೇ. ಅದ್ ಏನ್ ಹೇಳಿದೆ ಸರಿಯಾಗಿ ಹೇಳಪ್ಪ, ಅರ್ಥ ಆಗಲ್ಗೆ. 1 ಲಕ್ಷಕ್ಕೆ 1 ರೂಪಾಯಿ ಕಮ್ಮಿ ಕೊಟ್ರು ಮುಟ್ಟಲ್ಲ. ಆಫ್ ಮಾಡ್ರಿಗೆ 50,000, ಫುಲ್ ಮಾಡ್ರಿಗೆ 1 ಲಕ್ಷ. ಯಾವ್ದು ಬೇಕು ಹೇಳು? ಇವ್ನ್ ಫುಲ್ ಮಾಡ್ರೆ ಮಾಡು, ಮುಗಿಸ್ಬಿಡು ಅವನ್ನ. ನೋಡು, ಈಗ 10,000 ಅಡ್ವಾನ್ಸ್ ಕೊಡ್ತೀನಿ ನಿನ್ಗೆ. ಕೆಲ್ಸ ಆದ್ಮೇಲೆ ಮಿಕ್ಕಿದೆಲ್ಲ ಕ್ಲಿಯರ್. ಕೈಗೆ ಬಂತು ಹಣ, ಬಿತ್ತು ಹೆಣ. ಹೋಯಿಂಬೆ ಓಯಿಂಬೆ. ನನ್ನ ಪಾರ್ಟ್ನರ್ಗೆ ಸಿಕ್ಕಾಪಟ್ಟ ಖುಷಿ ಆದಾಗ ಹಿಂಗ ಆಡ್ತಾನೆ. ಹೌದೌದೌದು, ಬಹಳ 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 ಖುಷಿಯಾಗಿದೆ. ನೀವು ತೋರಿಸಿದ ಬಾಡಿ, ಡೆಡ್ ಬಾಡಿ. ಅವನ ಫಿನಿಶ್ ಮಾಡ್ಬಿಟ್ರಾ? ಅಪ್ಪನೇನು ಆಯನಟ್ಟಿಗೂ ಆಯನ ಬಿಡೋದಿಲ್ಲ ಇತ್ತಲೋ, ಆಲಿನ ತೆತ್ತ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ದಮ್ಮಿಕಾಗಿ ಮಾತಾಡ್ತೀಯ? ಅದನ್ನ ಚೂರು ಕನ್ನಡದಲ್ಲಿ ಹೇಳ್ಬಿಡಮ್ಮ. ಅವನೊಬ್ರೇನು, ಅವನ ಜೊತೆಗೆ ಅವ್ನ ಹೆಂಡತಿನೂ ಇದ್ಲು, ಅವಳನ್ನ ಎತ್ಬಿಟ್ವಿ. ಅವಳನ್ಯಾಕೋ ಸಾಯಿಸಿದ್ರು ನೀವು? ಅಲ್ಲ ಮಿಸ್ಟರ್, ಲಿಸನ್. ಏನು? ಕೊಲೆ ಮಾಡ್ಬೇಕಾದ್ರೆ ಯಾವುದೇ ಸಾಕ್ಷಿಗಳನ್ನ ಉಳಿಸಬಾರ್ದು ಅನ್ನೋದು ನಮ್ಮ ಸೂಪಾರಿ ಕ್ಲಾಸ್ ನ ಫಸ್ಟ್ ಲೆಸನ್. ಅದಕ್ಕೆ ಎಲ್ಲ ನೀನೇ ಮಾಡಿದ್ರಿ. ಅವಳು ನನ್ನ ಪ್ರೀತಿ ತಂಗಿ ಅಲ್ವೇನೋ. ಅವಳು ಮಾತ್ರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಅವಳನ್ನ ಪ್ರಾಣ ಕಡು, ಅವಳನ್ನ ಮುದ್ದಾಡ್ತಿದ್ದೆ, ಅವಳಿಗೋಸ್ಕರ ಒದ್ದಾಡ್ತಿದ್ದೆ. ತಂಗಿಗೆ ನೀನು ಸುಪಾರಿ ಕೊಟ್ಟು ಸಾಯಿಸ್ಬಿಟ್ಟಿಯಲ್ಲೋ, ಅಂತ ತಂಗಿ ನಾನು ಇರ್ಲಾರೆ. ಬೇಡ ಕಣು, ಕತ್ಕೊಯ್ಕೋಬೇಡ ಕಣು. ಆಮೇಲೆ ಕತ್ತಿಂದ ರಕ್ತ ಸತ ಈ ಚುಚ್ಚಿ ಮೂತೆ ನೋಡು, ತಪ್ಪು ಮಾಡಿದ್ ನಾನು, ತಪ್ಪು ಮಾಡಿದ್ ನಾನು. ನಾನ್ ಸಾಯ್ಬೇಕು. ನಂಗ್ ಬಕ್ಕಕ್ ಇಷ್ಟ ಇಲ್ಲ. ನಂಗ್ ಬಕ್ಕಕ್ ಇಷ್ಟ ಇಲ್ಲ ಕಟ್ರ. ದಯವಿಟ್ಟು ನನ್ನ ಗುಂಡಿಟ್ಟು. ಹಲೋ ಹಲೋ ಹಲೋ, ನೀವು ನಮ್ಮನ್ನ ಕೊಲೆ ಮಾಡಲ್ಲ ಅಂದ್ರೆ ನಿಮ್ಗೊಂದ್ ಮಾತು ಹೇಳ್ತೀವಿ. ಅದೇನ್ ಬೊಗಳೋ?
ಅವತ್ತು ನೀವು ಸಿಟ್ಟಲ್ಲಿ ನಮಗೆ ಸುಪಾರಿ ಕೊಟ್ರಿ, ನಾವು ಅವರಿಬ್ರನ್ನ ಗುಂಡಿಟ್ಟು ಸಾಯಿಸಿಲ್ಲ, ಜ್ಯೂಸ್ಗೆ ವಿಷ ಕುಡಿಸಿದ್ವಿ. ಈಗ ಅವರಿಬ್ರು ಸಾಯ ಪರಿಸ್ಥಿತಿಲಿದ್ದಾರೆ. ಬೇಕು ಅಂದ್ರೆ ಡಾಕ್ಟರ್ನ ಕರೆಸಿ ಅವರಿಬ್ರನ್ನ ಉಳಿಸ್ಕೊಂಬೋದು. ವಿಷ ತಾನು ತಗೊಂಡಿದ್ದಾರೆ, ಬದುಕಿಸ್ಬೋದು. ಇಲ್ಲ ಹೇಳು. ಒಂದು ಮನೇಲಿ ಮಲಗ್ತಿದೀವಿ. ಮೊದಲು ಕರ್ಕೊಂಡು ಹೋಗೋ. ಆದ್ರೆ ಒಂದು ಕಂಡೀಷನ್. ಏನು? ನೀವು ಪ್ರಾಣ ಉಳಿಸೋದೇ ಆದ್ರೆ ಇಬ್ಬರು ಪ್ರಾಣನ ಉಳಿಸ್ಬೇಕು. ಬೈ ಒನ್ ಟೇಕ್ ಒನ್ ತರ. ನಿಮ್ಮ ತಂಗಿನ ಉಳಿಸಿ ಆ ಗಿರಿಧರನ ಸಾಯಕ್ ಬಿಡಬಾರ್ದು. ನನ್ನ ತಂಗಿ ಬದುಕ್ತಾಳೆ ಅಂತ ಆದ್ರೆ ನಾವು ಆ ಗಿರಿಧರ ಸಾಯಿಸಕ್ ಬಿಡಲ್ಲ. ಇದು ನನ್ನ ಪ್ರಮಾಣ. ನನ್ನ ತಂಗಿ ಸತ್ವೆ ಆ ಗಿರಿಧರನ್ನ ಉಳಿಯಕ್ ಬಿಡಲ್ಲ. ಇದು ನನ್ನ ಪ್ರಮಾಣ. ಡಾಕ್ಟರ್ ಅಬ್ಬ, ನಿನ್ನೆ ಕಾಲು ಮುಗಿತೀನಿ, ಹೇಗಾದ್ರೂ ಮಾಡಿ ನನ್ನ ತಂಗಿನ ಉಳಿಸ್ಕೊಡವ. ನೀವೇನು ಯೋಚನೆ ಮಾಡ್ಬೇಡಿ, ಡಾಕ್ಟರ್ ಶಿವಾನಿ ಅಂದ್ರೆ ಪ್ರಾಣ ಉಳಿಸೋದ್ರಲ್ಲಿ ಎಕ್ಸ್ಪರ್ಟ್. ಪಲ್ಸ್ ರೇಟು ಕಡಿಮೆ ಆಗಕತ್ತೈತಿ, ನನ್ ರೇಟು ಜಾಸ್ತಿ ಆಗಕತ್ತೈತಿ. ಡಾಕ್ಟರ್ ಅವ್ವ, ನಿನಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ನನ್ನ ತಂಗಿನ ಉಳಿಸ್ಕೊಡಿ. BP ಇಳ್ಯಾಕತ್ತೈತಿ. ಇವ್ರ ಟೈಮ್ ಮುಗ್ಯಾಕ್ ಬಂತು. ಇವ್ರ ಪ್ರಾಣ ಉಳಿಸ್ಬೇಕು ಅಂದ್ರ ಬಹಳ ತ್ರಾಸ ಆಕೈತಿ. ಇವ್ರನ್ನ ಉಳ್ಸಾಕ ಸಂಜೀವಿನಿ ಕಡ್ಡಿನ ಬೇಕು. ಸಂಜೀವಿನಿ ಸಂತಾನಮ್ಮ ಅಂತ ಒಬ್ರದಾರ, ಅವ್ರ ಕಡ್ಡಿನ ನಂಬರ್ 1. ಆ ಕಡ್ಡಿ ನಂಬರ್ 1 ನಮ್ ಕಡೆಯವ್ರಿಬ್ರು ಸತ್ತಿದ್ರು, ಆ ಅಮ್ಮನ ಬಂದು ಉಳಿಸಿದ್ದು. ಅಯ್ಯೋ, ಮತ್ತಿನ್ನೂ ಸುಮ್ಮನೆ ಇದೆಯಲ್ಲಪ್ಪ. ಕೈ ಮುಗಿತೀನಿ ಕಣೋ. ಆ ಸಂತಾಮನ ಬೇಗ ಕರೆಸ್ಬಿಡಪ್ಪ. ಏಯ್, ಹಾಗೆಲ್ಲ ಸುಮ್ನೆ ಕರ್ಸಕ್ಕಾಗಲ್ಲ. ನಮ್ಮ ದುಡ್ಡನ್ನ ಫಸ್ಟ್ ಸೆಟ್ಲ್ ಮಾಡ್ಬೇಕು, ಆಮೇಲೆ ಬೇಕು ಅಂದ್ರೆ ಕರ್ಸ್ತೇವೆ. ಆ ಸಂತಾನಮ್ಮ ಬಂದು ನಮ್ಮ ತಂಗಿನ ಉಳಿಸ್ಕೊಟ್ರೆ ನಾವು ದುಡ್ಡು ಸೆಟ್ಲ್ ಮಾಡ್ತೀವಿ. ಏಯ್, ಮಾತು ತಪ್ಪಿದ್ರೆ ನಿನ್ನ ತಲೆ ತೂತು. ಅಪ್ಪ, ನೀನು ಕೈ ಮುಗಿತೀನಿ ಕಣೋ. ನೀ ಕೇಳಿದಷ್ಟು ಕೊಡ್ತೀವಿ. ಬೇಗ ಸಂತಾನ ಬಂದು ಕರ್ಸು, ನನ್ನ ತಂಗಿ ಪ್ರಾಣ ಉಳಿಸು. ಅಳುಬೇಡ, ಕರ್ಸು. ಆದ್ರೆ ಒಂದ್ ಮಾತು, ಸಂತಾನಮ್ಮ ಸಂಜೀವಿನಿ ಕಡ್ಡಿನ ತಗೊಂಡ್ ಬಂದ್ರೆ ಅದ್ರ ಪ್ರಭಾವದಿಂದ ಗಿರಿಧರ್ ಅವರು ಎದ್ಬಿಡ್ತಾರೆ. ರಾಮಾಯಣದಲ್ಲಾಗಿದ್ದು ಹೀಗೆ, ಲಕ್ಷ್ಮಣಂಗೋಸ್ಕರ ಹನುಮಂತ ಸಂಜೀವಿನಿ ಪರ್ವತನ ತಗೊಂಡ್ ಬಂದ, ಆದ್ರೆ ಅಲ್ಲಿರೋ ರಾಕ್ಷಸರೆಲ್ಲ ಎದ್ಬಿಟ್ರು. ಹಾಗೆ ಗಿರಿಧರ್ ಅವ್ರು ಬದುಕಿದ್ರೆ ನೀವು ಅವ್ರನ್ನ ಸಾಯಿಸ್ಬಾರ್ದು. ನೋಡ್ಗಿಡ್ಡ, ನಮಗೂ ಬೇಕಾಗಿರೋದು ನಮ್ಮ ತಂಗಿ. ಮಾಡ್ಬೇಕು ಹೇಳು. ಗಿಡ ಮೂಲಿಕೆ ಬಳಕೆ ಕೊಳಕೆ ಮೊಳಕೆ ಪ್ರಾಣ ಪ್ರಾಣ ಬಂದ್ ಸೇರ್ಬೇಕು, ಸತ್ತಿರೋರು ಬದುಕ್ಬೇಕು. ಯಾರೇ ಪ್ರಾಣ ಹೋಯ್ತೆ ಜಾಗ ಬಿಡ, ನಿಂತಿದೆ ಜಾಗ ಬಿಡ. ಯಾರ ಸತ್ತಿರೋದು? ಗಂಡು ಹೆಣ್ಣು ಹೊಸ್ದಾಗ್ ಮದ್ವೆ ಆಗಿರಂಗವ್ರೆ. ಹೌದು ತಾಯಿ, ನಾವೇ ನಮ್ಮ ಕೈಯಾರ ಸಹಯೋಗ ಮಾಡ್ಬಿಟ್ಟು ಕ್ಷಮಿಸಮ್ಮ. ಮುಂಡೆ ದೇವ್ರು ಕೊಟ್ಟಿರೋ ಪ್ರಾಣನ ಯಾರು ತೆಗಿತಾರೇನೋ? ತೆಗಿಬಾರ್ದು, ತೆಗಿಬಾರ್ದು. ಅಮ್ಮ, ಸಂತಾನಮ್ಮ, ಇವಳು ನನ್ನ ತಂಗಿ. ನಾವು ತಿಳಿದೆ ತಪ್ಪು ಮಾಡಿ ಮಟ್ಟಿನ ಕೆಲಸ ಮಾಡ್ಕೊಂಡ್ಬಿಟ್ಟಿದೀವಿ. ದಯವಿಟ್ಟು ಅವ್ರ ಪ್ರಾಣ ಉಳಿಸ್ಕೊಳಪ್ಪ. ಪ್ರಾರಬ್ಧ ಮಾಡದ್ನೆಲ್ಲ ಮಾಡ್ಬಿಟ್ಟು ಹಲ್ಗಿಂತಿಯಲ್ಲೋ. ನಮ್ ಕೈಯಲ್ಲಿ ಏನೋ ಇರ್ತದೆ, ಎಲ್ಲ ಭಗವಂತನ ಕೈಯಲ್ಲಿ ಇರ್ತದೆ. ಮಾಡು ಇಟ್ಕಳ. ಸಂಜೀವಿನಿ ಕಡ್ಡಿ ಒಂದು ದೇವ್ರ ತಾವು ಪ್ರಾರ್ಥನೆ ಮಾಡಿದ್ರೆ ಇವ್ರು ಬದುಕಿದ್ರು ಬದುಕ್ಬೋದು. ಏನಿಷ್ಟ ಭಗವಂತ ನಾರಾಯಣ ಕೃಷ್ಣ ಕೃಷ್ಣ. ಕೈಯಲ್ಲಿ ಕಟ್ಟಿ ಹಿಡಿರೋ, 4 ಹೆಜ್ಜೆ ಹಾಕ್ರೋ, ಪ್ರಾಣ ಬರುವುದ, ಹೊಸ ಪ್ರಾಣ ಬರುವುದ.
ಗಿರಿಧರ ಉಷಾ ನೀನು ನನ್ನ ತಂಗಿ ಪ್ರಾಣ ಉಳಿಸ್ಬಿಟ್ಟೆ. ನಾನೀಗ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ಯಾರು ಪ್ರಾಣನೂ ತೆಗಿಯೋದಿಲ್ಲ. ಕೃಷ್ಣ ನಿನಗೆ ಒಳ್ಳೇದ್ ಮಾಡ್ತಾನೆ. ಹೋಗ ಆಶೀರ್ವಾದ ಮಾಡು ಹೋಗ. ನೀವಿಬ್ರು ಚೆನ್ನಾಗಿ ಬಾಳಿ. ಏಯ್, ನಾನು ಮೀಸೆ ಮೇಲೆ ಕೈ ಹಾಕಿದ್ ಗಂಡಸು ಅಂದ್ರೆ ನೀನೊಬ್ನೇ ಕಣೋ. ನೀನೇ ಕಣೋ ನನ್ ಬಾವ. ಮೆಚ್ಚದೆ ಕಣೋ ನಿನ್ನ. ಈ ತರದ ಸಂಜೀವಿನಿ ಕಡ್ಡಿ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಎಲ್ಲಿ ಸಿಗುತ್ತವ ಅದು? ದುರಾಸೆ ಮುಂಡೆದೆ ಬೇಕಾ? ಯಾಕೆ ಜೊಲ್ ಸುರ್ಸ್ತ್ಯಾ? ತಕ ಮಾಡಿಕ. ಅವ್ರಿವ್ರಿಗೆ ಕೊಟ್ಟು ಹಾಳು ಮಾಡಿಯೋ 1 ಕೋಟಿ ಕೊಟ್ರು ಸಿಗಕ್ಕಿಲ್ಲ. 1 ಕೋಟಿನ? ಅದಕ್ಕೆ 1 ಕೋಟಿನೂ 1 ಬೋಟಿನೂ ಅಲ್ಲ. ಅದು ಸಂಜೀವಿನಿ ಕಡ್ಡಿ ಅಲ್ವೇ ಅಲ್ಲ, ಬೇವಿನ ಕಡ್ಡಿ. ನೋಡೋ, ನಾವು ನಿಜವಾದ ರೌಡಿಗಳಲ್ಲ, ನಾರ್ಮಲ್ ಮನುಷ್ಯರೇ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ತಂಗಿ ಬಾಳ್ನ ಸರಿ ಮಾಡಬೇಕು, ನಿಮಗ್ ಬುದ್ಧಿ ಕಲ್ಸ್ಬೇಕು ಅಂತ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಆಡಿದ ನಾಟಕ.